ತ್ರಿವರ್ಣ ಸ್ಪೆಷಲ್ಗೆ ಸ್ವಾಗತ. ನಾನು BM ಹನೀಫ್. ಸ್ನೇಹಿತರೆ, ತಮಿಳು ಚಿತ್ರರಂಗದ ಪೊಂಗಲ್ ದಂಗಲ್ಗೆ ವೇದಿಕೆ ಸಿದ್ಧವಾಗಿದೆ. ಎರಡು ಭಾರೀ ಬಜೆಟ್ನ ಸಿನಿಮಾಗಳ ಮುಖಾಮುಖಿ ಡಿಚ್ಚಿಯನ್ನು ನೋಡೋದಕ್ಕೆ ತಮಿಳು ಪ್ರೇಕ್ಷಕರು ತುದಿಗಾಲಲ್ಲಿ ಕಾದು ನಿಂತಿದ್ದಾರೆ. ಜನವರಿ 9ನೇ ತಾರೀಕು ದಳಪತಿ ವಿಜಯ್ ನಟಿಸಿದ ಜನನಾಯಕನ್ ಸಿನಿಮಾ ಬಿಡುಗಡೆ ಆಗಲಿದೆ. ಜನವರಿ 10ರಂದು DMK ಬೆಂಬಲದ ಸಿನಿಮಾ ಶಿವಕಾರ್ತಿಕೇಯನ್ ಅಭಿನಯದ ಪರಾಶಕ್ತಿ ಬಿಡುಗಡೆ ಕಾಣಲಿದೆ. ಒಂದೆಡೆ ತಮಿಳುನಾಡಿನಲ್ಲಿ ರಾಜಕೀಯ ಪೈಪೋಟಿ ಬಿಸಿ ಏರ್ತಾ ಇದೆ. ಏಪ್ರಿಲ್ ಮೇ ತಿಂಗಳಲ್ಲಿ ಅಸೆಂಬ್ಲಿ ಚುನಾವಣೆ ನಡೀಬೇಕು. ಚಿತ್ರನಟ ವಿಜಯ್ ಸ್ಥಾಪಿಸಿದ ತಮಿಳಿಗ ವೆಟ್ರಿ ಕಳಗಂ TVK ಎಂಬ ಹೊಸ ಪಕ್ಷ DMK ಮುಖ್ಯಮಂತ್ರಿ ಸ್ಟಾಲಿನ್ ಅವರ ನಿದ್ದೆಗೆಡಿಸಿದೆ. ಆ ಚುನಾವಣಾ ರಾಜಕೀಯದ ಪೈಪೋಟಿಯ ಟ್ರಯಲ್ ಎಂಬಂತೆ ಎರಡೂ ಸಿನಿಮಾಗಳ ಹಣಾಹಣಿ ಕಾಣಿಸ್ತಾ ಇದೆ. ಎರಡೂ ಸಿನಿಮಾಗಳ ಟ್ರೈಲರ್ ಈಗಾಗಲೇ ಬಿಡುಗಡೆಯಾಗಿದೆ. ಎರಡನ್ನು ಲಕ್ಷಾಂತರ ವೀಕ್ಷಕರು ಮುಗಿಬಿದ್ದು ನೋಡಿದ್ದಾರೆ. ಪರಾಶಕ್ತಿ ಸಿನಿಮಾದ ಕಥೆಯೇ ಆಂಟಿ ಹಿಂದಿ ಸ್ಟ್ರಗಲ್ನದ್ದು, ಹೋರಾಟದ್ದು. ತಮಿಳರಿಗೆ 6 ದಶಕಗಳಿಂದ ಅತ್ಯಂತ ಇಷ್ಟವಾದಂತಹ ಸಬ್ಜೆಕ್ಟ್ ಇದು. ನೀವು ಒಂದು ಝಲಕ್ ನೋಡಿ. ಮದರಾಸಿ ದಿಲ್ಲಿ ಆತ, ಮದರಾಸಿ ಹಿಂದಿ ಬೋಲ, ಹಿಂದಿಗಾರರ್ ಮಧುರ ಆತ, ಹಿಂದಿಗಾರರ್ ತಮಿಳ್ ಬೋಲ. ಇನ್ನು ದಳಪತಿ ವಿಜಯ್ ಅವರದ್ದು ಭ್ರಷ್ಟಾಚಾರದ ವಿರುದ್ಧ ಖಡಾಖಡಿ ಹೋರಾಟದ ಕತೆ. ಅಪ್ಪನೊಬ್ಬ ತನ್ನ ಮಗಳನ್ನ ಮಿಲಿಟರಿ ಟ್ರೈನಿಂಗಿಗೆ ಕಳಿಸಲು ಹೊರಡುತ್ತಾನೆ. ದಾರಿಯಲ್ಲಿ ಅಡ್ಡ ಬರುವ ಭ್ರಷ್ಟ ವ್ಯವಸ್ಥೆಯ ವಿರುದ್ಧ ಏಕಾಂಗಿ ಹೋರಾಟ ನಡೆಸ್ತಾನೆ. ತಿರುಂಬಿ ಪೋರ ಐಡಿಯಾವೇ ಇಲ್ಲ. ಐ ಆಮ್ ಕಮಿಂಗ್. ಎಸ್, ವಿಜಯ್ನ ಈ ಡೈಲಾಗ್ ಏನನ್ನ ಸೂಚಿಸ್ತಾ ಇದೆ? ಹಿಂತಿರುಗಿ ಹೋಗೋ ಪ್ರಶ್ನೆಯೇ ಇಲ್ಲ, ಐ ಆಮ್ ಕಮಿಂಗ್. ಹೌದು, ನೇರ ಮುಖ್ಯಮಂತ್ರಿ ಸ್ಟಾಲಿನ್ಗೆ ಒಗೆದಿರುವಂತಹ ಡೈಲಾಗ್ ಇದು. ಈ ಎರಡೂ ಸಿನಿಮಾಗಳ ಡೈಲಾಗ್ಗಳನ್ನು ನೀವು ನೋಡಿದ್ರೆ ಯಾರು ಎಲ್ಲಿ ಯಾವ ಪೊಲಿಟಿಕಲ್ ಸೀನ್ಗೆ ಟಕ್ಕರ್ ಕೊಡ್ತಾ ಇದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ತಮಿಳುನಾಡಿನ ರಾಜಕೀಯವೇ ಸಿನಿಮಾಮಯ. ಅಲ್ಲಿ ಸಿನಿಮಾ ಮತ್ತು ರಾಜಕೀಯ ಎರಡು ಅವಳಿ ಜವಳಿ ಇದ್ದಂಗೆ. ದಳಪತಿ ವಿಜಯ್ ರಾಜಕೀಯದಲ್ಲಿ ಎಬ್ಬಿಸಿರೋ ಬಿರುಗಾಳಿಯನ್ನು ಎದುರಿಸೋದಕ್ಕೆ DMK ಹಿನ್ನೆಲೆಯಲ್ಲಿ ನಿಂತ್ಕೊಂಡು ಪರಾಶಕ್ತಿ ಸಿನಿಮಾ ಮಾಡಿದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಜನನಾಯಕನ್ನಲ್ಲಿ ಹೀರೋ ಅಧಿಕಾರಸ್ಥರ ಬ್ರಹ್ಮಾಂಡ ಭ್ರಷ್ಟಾಚಾರದ ವಿರುದ್ಧ ಜನರ ಪಡೆ ಕಟ್ಟಿಕೊಂಡು ಹೋರಾಡ್ತಾನೆ. ಇದರಲ್ಲಿ ಹಲವು ಡೈಲಾಗ್ ಮತ್ತು ದೃಶ್ಯಗಳು ನೇರ DMK ಸರ್ಕಾರದ ವಿರುದ್ಧವೇ ಕಾಣಿಸ್ತಾ ಇದೆ. ಇದೇ ವೇಳೆ ಪರಾಶಕ್ತಿ ಸಿನಿಮಾ ತಮಿಳುನಾಡಿನಲ್ಲಿ ದಶಕಗಳಿಂದ ನಡ್ಕೊಂಡು ಬಂದಿರುವಂತಹ ಹಿಂದಿ ಹೇರಿಕೆಯ ವಿರುದ್ಧದ ಹೋರಾಟದ ಕಥೆಯನ್ನು ಹೇಳ್ತಾ ಇದೆ. ಇತ್ತೀಚೆಗೆ ಮುಖ್ಯಮಂತ್ರಿ ಸ್ಟಾಲಿನ್ ಅವರು ಕೂಡ ರಾಜ್ಯದ ಮೇಲೆ ಕೇಂದ್ರ ಸರ್ಕಾರ ಹೇಳ್ತಾ ಇರೋ ಹಿಂದಿ ವಿರುದ್ಧ ತೀವ್ರ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಪರಾಶಕ್ತಿ DMKಯ ಆ ಐಡಿಯಾಲಜಿಯನ್ನ ಜನರ ತಲೆಗೆ ಒತ್ತಿ ಒತ್ತಿ ತುಂಬುವ ಹಾಗೆ ಕಾಣಿಸ್ತಾ ಇದೆ. ತಮಿಳುನಾಡಿನ ಶಿಕ್ಷಣದಲ್ಲಿ ಈಗಲೂ ಇರೋದು ದ್ವಿಭಾಷಾ ನೀತಿ. ಅಲ್ಲಿ ಇಂಗ್ಲಿಷ್ ಮತ್ತು ತಮಿಳು ಮಾತ್ರ ಮಾನ್ಯ. ನ್ಯೂ ಎಜುಕೇಶನ್ ಪಾಲಿಸಿ ಏನು ಕೇಂದ್ರ ಸರ್ಕಾರ ತಗೊಂಡ್ಬಂದಿದೆ, ಅದರಲ್ಲಿ ತ್ರಿಭಾಷಾ ಸೂತ್ರ ಇದೆ. ಅದರ ಮೂಲಕ ಕೇಂದ್ರ ಸರ್ಕಾರ ಹಿಂದಿ ಹೇರ್ತಾ ಇದೆ ಅನ್ನೋದು ಸ್ಟಾಲಿನ್ ಮೂಲ ಮಂತ್ರ. ಅದೇ ಸಮಸ್ಯೆ ಇಟ್ಕೊಂಡು ಪರಾಶಕ್ತಿ ಸಿನಿಮಾವನ್ನ ಪೂರ್ತಿಯಾಗಿ ಮಾಡಲಾಗಿದೆ. 1967ರಲ್ಲಿ ತಮಿಳುನಾಡಿನಲ್ಲಿ DMK ಪಕ್ಷ ರಾಜಕೀಯದಲ್ಲಿ ಉದಯ ಆಗೋದಕ್ಕೆ ಇದೇ ಹಿಂದಿ ವಿರೋಧಿ ಹೋರಾಟ ಕಾರಣವಾಗಿತ್ತು. ಈಗ ವಿಜಯ್ ಹೊಸ ಪಕ್ಷವನ್ನ ಬಗ್ಗು ಬಡಿಯೋದಕ್ಕೆಂದೇ ಸ್ಟಾಲಿನ್ ಹಿಂದಿ ವಿರೋಧಿ ಅಸ್ತ್ರವನ್ನೇ ಪ್ರಯೋಗಿಸ್ತಾ ಇದ್ದಾರೆ ಅಂತ ತಮಿಳುನಾಡಿನ ರಾಜಕೀಯ ವೀಕ್ಷಕರು ಹೇಳ್ತಾ ಇದ್ದಾರೆ. ಈ ಪರಾಶಕ್ತಿ ಅನ್ನೋ ಟೈಟಲ್ ಇದೆಯಲ್ಲ, ಅದು ಈ ಹಿಂದೆ ಶಿವಾಜಿ ಗಣೇಶನ್ ನಟಿಸಿದ ಸಿನಿಮಾದ ಹೆಸರು. ಆ ಚಿತ್ರಕ್ಕೆ ಇದೇ ಸ್ಟಾಲಿನ್ನ ಅಪ್ಪ ಕರುಣಾನಿಧಿ ಬ್ಲಾಕ್ ಬಸ್ಟರ್ ಡೈಲಾಗ್ಗಳನ್ನು ಬರೆದಿದ್ರು. ತಮಿಳರು ಆ ಡೈಲಾಗ್ಗಳಿಗೆ ಹುಚ್ಚೆದ್ದು ಶಿಲ್ಲೆ ಹಾಕಿದ್ರು. ಪರಾಶಕ್ತಿ ಸಿನಿಮಾವನ್ನ ಡಾನ್ ಪಿಕ್ಚರ್ಸ್ ನಿರ್ಮಾಣ ಮಾಡಿದೆ, ರೆಡ್ ಜೈಂಟ್ ಮೂವೀಸ್ ವಿತರಣೆ ಮಾಡಿದೆ. ಈ ಎರಡೂ ಚಿತ್ರ ಸಂಸ್ಥೆಗಳಿಗೆ DMKಯೇ ಬೆನ್ನೆಲುಬು. ವಾಸ್ತವವಾಗಿ ಪರಾಶಕ್ತಿ ಸಿನಿಮಾವನ್ನ ಮೊದಲು ಯೋಜಿಸಿದಂತೆ 2 ವಾರಗಳ ಬಳಿಕ ರಿಲೀಸ್ ಮಾಡಬೇಕಾಗಿತ್ತು. ಆದರೆ ವಿಜಯ್ಗೆ ಟಕ್ಕರ್ ಕೊಡಲೆಂದೇ ಅದರ ಬಿಡುಗಡೆಯನ್ನು ಈಗ ಪೊಂಗಲ್ ಹಬ್ಬಕ್ಕೆ ಫಿಕ್ಸ್ ಮಾಡಲಾಗಿದೆ. ಇದೊಂಥರ ಪ್ರಾಕ್ಸಿ ರಾಜಕೀಯ ವಾರ್. ತಮಿಳುನಾಡಿನಲ್ಲಿ ಭಾರೀ ಜನ ಬೆಂಬಲ ಹೊಂದಿರುವಂತಹ ಚಿತ್ರನಟ ವಿಜಯ್ ಇದೇ ನನ್ನ ಕೊನೆಯ ಸಿನಿಮಾ ಅಂತ 1 ವರ್ಷದ ಹಿಂದೆಯೇ ಘೋಷಣೆ ಮಾಡಿದ್ದಾರೆ. ಇದೇ ಲಾಸ್ಟ್ ಸಿನಿಮಾ, ಇನ್ನೇನಿದ್ದರೂ ಫುಲ್ ಪಾಲಿಟಿಕ್ಸ್, ನನ್ನ ಜೀವನವನ್ನ ಪೂರ್ತಿಯಾಗಿ ಹೊಸ ರಾಜಕೀಯ ಪಕ್ಷಕ್ಕೆ ಮೀಸಲಿಟ್ಟಿದ್ದೇನೆ ಅಂತ ವಿಜಯ್ ಅವರು ಘೋಷಣೆ ಮಾಡಿ ಆಗಿದೆ. ವಿಜಯ್ ಅವರ ಈವರೆಗಿನ ರಾಜಕೀಯ ರ್ಯಾಲಿಗಳಿಗೆ ತಮಿಳುನಾಡಿನಲ್ಲಿ ಸೇರ್ತಾ ಇರುವಂತಹ ಭಾರೀ ಜನಸಂದಣಿ ನೋಡಿದ್ರೆ ತಮಿಳುನಾಡಿನ ರಾಜಕೀಯದಲ್ಲಿ ಅವರು ಗಟ್ಟಿಯಾಗಿ ಕಾಲಿರುವ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇವೆ. ಈಗ 2 ಭಾರೀ ಬಜೆಟ್ನ ಚಿತ್ರಗಳ ಈ ನೇರ ಹಣಾಹಣಿಯನ್ನು ತಪ್ಪಿಸೋದಕ್ಕೆ ಇಂಡಸ್ಟ್ರಿಯ ಕೆಲವರು ಪ್ರಯತ್ನ ಕೂಡ ಮಾಡಿದ್ರು. ನಟ ಶಿವಕಾರ್ತಿಕೇಯನ್ ಈ ಹಣಾಹಣಿಗೆ ದಿಗ್ಭ್ರಮೆ ವ್ಯಕ್ತಪಡಿಸಿದ್ರು. 33 ವರ್ಷಗಳಿಂದ ವಿಜಯ್ ಸಿನಿಮಾ ರಂಗದಲ್ಲಿದ್ದಾರೆ. ಈ ಸಿನಿಮಾ ಘರ್ಷಣೆಯನ್ನ ವಿಜಯ್ ಅವರು ತಪ್ಪಿಸಬಹುದು ಅಂತ ಶಿವಕಾರ್ತಿಕೇಯನ್ ವಿಜಯ್ ಅವರ ಮನವೊಲಿಸೋದಕ್ಕೆ ಪ್ರಯತ್ನಿಸಿದ್ದಾರೆ. ಆದರೆ ವಿಜಯ್ ಒಪ್ಪಿಲ್ಲ. ತಮಿಳುನಾಡಿನ ಜನ 2 ಸಿನಿಮಾಗಳನ್ನು ಒಟ್ಟಿಗೆ ನೋಡಿ ಆನಂದಿಸಲಿ ಅಂತ ವಿಜಯ್ ಅವರು ಹೇಳಿದ್ದಾರೆ.